ನಿಂತರ ಈ ಪ್ರಧಾನಮಂತ್ರಿ ಮೊಮ್ಮಗ ಮುಖ್ಯಮಂತ್ರಿ ಮಗ 3 ಸರಿ ಸೋತ್ಬಿಟ್ಟು ಅವ್ರ ಮೇಲೆ ಫೈಟ್ ಮಾಡಕ್ ಹೋಗ್ತೇನಪ್ಪ ನೀನು. ಎಷ್ಟಪ್ಪ ದಮ್ಮಿರುದು ನಿನ್ಗೆ ತಾಕತ್ತು? ತಾಕತ್ ಬಗ್ಗೆ ಏನೋ ಅಂತಾರೆ, ಹಿಂದೆ 8 ಜನ ನಿಲ್ಸ್ಬಿಟ್ಟು ಬಾಯಿ ಬಂದಾಗ ಮಾತಾಡ್ತೀನಿ ನೀನು. ನಿನ್ಗೆ ಏನಾರ ಅಭಿವೃದ್ಧಿ ಬೇಕು ಅಂತ ಅಂದ್ರೆ ಬಾ ಕನಕಪುರಕ್ಕೆ ಒಂದು ರೌಂಡ್ ಬಾ, ಕನಕಪುರ ಕ್ಷೇತ್ರ ಹಳ್ಳಿಗೆ ಹೋಗು ಬಾ. ಏನು ಬೇಡ, ಏನು ಕಾಡ್ಗೆ ಹೋಗ್ಬಾ, ಇವತ್ತು ನಮ್ಮ ಸೋಲಗಿರಿ ಕಾಡ್ಗೆ ಹೋಗ್ಬಾ, ಅಲ್ಲೂ ರೋಡ್ ಮಾಡವ್ರೆ. ನೀನೇನ್ ಮಾಡಿದ್ಯಪ್ಪ? ನಿಮ್ ತಂದೆ ಏನ್ ಮಾಡಿದಾರಪ್ಪ? 2 ವರ್ಷ ಆಯ್ತಲ್ಲಪ್ಪ ನಿಮ್ಮ ಕೈಗಾರಿಕಾ ಮಂತ್ರಿಯಾಗಿ. ಹೋಲಿ ನಮ್ಮ ರಾಮನಗರ ಜಿಲ್ಲೆಗೆ ಏನ್ ಮಾಡಿದ್ಯಪ್ಪ ನೀನು? ಅದರಿಂದ ನಿಮ್ ತಾತ ಪ್ರಧಾನಮಂತ್ರಿ ಆದ್ರು, ನಿಮ್ ಅಪ್ಪ ಮುಖ್ಯಮಂತ್ರಿ ಆದ್ರು, ಏನು ಮಾಡ್ಲಿವಲ್ಲಪ್ಪ. ಇವತ್ತೇ ಕೊನೆ ಹೇಳ್ತಾ ಇದ್ದೀನಿ, ನಮ್ಮ ಕ್ಷೇತ್ರದ ಬಗ್ಗೆ, ನಮ್ಮ ಶಿವಕುಮಾರ್ ಬಗ್ಗೆ ಏನಾರ ಮಾತಾಡ್ಬೇಕಾದ್ರೆ 100 ಸರಿ ಯೋಚನೆ ಮಾಡಿ ಮಾತಾಡ್ಬೇಕು ಅಂತ ಈ ಜನಗಳ ಮುಂದೆ ಎಲ್ಲ ಹೇಳಿ ಪತ್ರಕರ್ತರು ಹೇಳ್ತಾ ಇದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ನೀವೇ ಖಂಡಿಸಿ ಬರೀಬೇಕು ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ.